ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅಲ್ಲ, ಈಗ ಒಂದು ಮೂಡಾದ ಹಗರಣ ಬಂದಮೇಲೆ ಸಿದ್ದರಾಮಯ್ಯನವರು ಅದರಲ್ಲಿ ಪ್ರೇಮಾಪಸ್ಯ ತಪ್ಪಿಸ್ತರು ಅಂಥೇಳಿ ಬಹುಶಃ ಕಾನೂನು ಯಾರು ಅರ್ಥ ಮಾಡ್ಕೊಂಡಿದ್ದಾರೆ, ಕಾನೂನು ರೂಲ್ಸ್ ಏನಿದೆ ಎಲ್ಲರೂ ಹೇಳುವಂಥದ್ದು ಅದರಲ್ಲಿ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಅಂತೇಳಿ. ಮತ್ತು ಎಷ್ಟೋ ದಿನಗಳ ನಂತರ ಅದು ಹಗರಣ ಹೊರಗೆ ಬಂದು ಎಷ್ಟೋ ದಿನಗಳ ನಂತರ ಆ ಸೈಟ್ಗಳನ್ನು ವಾಪಸ್ ಕೊಡ್ತಾರೆ. ಬಹುಶಃ ಅವರು ಸೀನಿಯರ್ ಕೌನ್ಸಿಲ್ ಅವ್ರಿಗೆ ಅಡ್ವೈಸ್ ಮಾಡಿರ್ಬೋದು ಸಿದ್ದರಾಮಯ್ಯ ಅವರಿಗೆ, ನೀವು ವಾಪಸ್ ಕೊಟ್ಬಿಡ್ರಿ ಅಂತೇಳಿ. ಬಿಗಿನಿಂಗ್ ವಾಪಸ್ ಕೊಡುದಿಲ್ಲ ಅಂತ ಹೇಳಿದ್ರು. ಅದ್ರ ಬದಲಿ ಎಷ್ಟು 64 ಕೋಟಿ ಹಣ ನಮಗೆ ಅದ್ರ ವ್ಯಾಲ್ಯೂ ಆಗ್ತದೆ, ಅಷ್ಟು ಹಣ ಕೊಡಲಿ ನನಗಂತ ಅನ್ನುವಂಥ ಮಾತನ್ನು ಹೇಳಿದ್ರು. ಈ 64 ಕೋಟಿ ಮಾತೂ ಇಲ್ಲ, ಮತ್ತು ಆ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ವಿದೌಟ್ ಕಂಡೀಷನ್, ಅನ್ಕಂಡೀಷನಲ್ಲಿ ರಿಟರ್ನ್ ದ ಪ್ಲಾಟ್ಸ್ ಟು ದಿ ಮೂಡ. ಅದಕ್ಕೆ ಇದ್ರ ಮೇಲೆ ಏನಾಗ್ತದೆ, ಅವ್ರು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದಾರೆ ಅಂತ ಅನಿಸಿದೆ. ಮತ್ತು ಇತ್ತೀಚೆಗೆ ಇಡಿ ಅವರು ಪ್ರಕಟಣೆ ಮಾಡಿದಂಥ ವಿಚಾರಗಳನ್ನ ನಾವು ನೋಡಿದಾಗ ಆಲ್ಮೋಸ್ಟ್ ಬೇರೆ ಬೇರೆ ಈ ರೀತಿ ಕಾನೂನು ಬಾಹಿರವಾಗಿ ಕೊಟ್ಟಂಥ ಏನು ಸೈಟ್ಗಳದ ಅವೆಲ್ಲವನ್ನೂ ವಶ ಮಾಡ್ಕೊಂಡಿದ್ದಾರೆ. ಬರೀ ಸಿದ್ದರಾಮಯ್ಯ ಸೈಟ್ಗಳನ್ನ ಅಷ್ಟೇ ವಶ ಅಲ್ಲ, ಅದನ್ನಷ್ಟೇ ಇದು ಮಾಡ್ಕೊಂಡಿಲ್ಲ. ಉಳಿದ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಬೇರೆ ಬೇರೆ ಹೆಸರ ಮೇಲೆ ಇದೇನೋ ಬದಲಿ ನಿವೇಶನ ತೆಗೆದುಕೊಂಡಿದ್ದಾರೆ, ಅವೆಲ್ಲ ಸೈಟ್ಗಳನ್ನ ಅವರು ಮುಟ್ಟುಗೋಲು ಹಾಕಿದ್ದಾರೆ. ಅದ್ರ ಮೇಲೆ ಇದರಲ್ಲಿ ಯಾವುದೇ ಒಂದು ರಾಜಕೀಯವಾದಂಥ ಹಿನ್ನೆಲೆ ಆಗಲಿ, ರಾಜಕೀಯ ಒತ್ತಡ ಇಲ್ಲ. ಇಡಿ ಅವರು ಸಂಪೂರ್ಣವಾಗಿ ಬಹಳ ಇಂಪಾರ್ಷಿಯಲ್ ತನಿಖೆ ಮಾಡಿ ಇದೆಲ್ಲವನ್ನು ಕಾನೂನು ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಸರಿ, ಇಡೀ ಈ ಒಂದು ಬೆಳಗಾವಿಯಲ್ಲಿ ಏನು ಸಮಾವೇಶ ನಡೀತಾ ಇದೆ, ಅದಕ್ಕೆ ಅಂಜಿ ಅಂದ್ರೆ ಕೇಂದ್ರ ಸರ್ಕಾರ ಅಂಜುತ್ತಾ ಇದೆ, ಭಯ ಪಟ್ಟಿದೆ. ನೋಡಿ, ಒಂದು ನಾನು ಹೇಳ್ತೀನಿ, ನಾ ಹಿಂದೂ ಹೇಳ್ತೀನಿ, ಇಲ್ಲಿ ಕಾಂಗ್ರೆಸ್ ಅವರು ಏನು ಸಮಾವೇಶ ಮಾಡ್ತಾ ಇದಾರಲ್ಲ, ಮಹಾತ್ಮ ಗಾಂಧೀಜಿಯವರ ಹೆಸರ ಮೇಲೆ ಏನು ಸರ್ಕಾರದ ಹಣ ಖರ್ಚು ಮಾಡಿ ಇವತ್ತು ಅಧಿವೇಶನ ಮಾಡ್ಲಿಕ್ಕೆ ಹೊಂಟಿದಾರಲ್ಲ, ಅದು ಮನಮೋಹನ್ ಸಿಂಗ್ ಅವ್ರು ತೀರ್ಕೊಂಡ್ರು ಅಂತೇಳಿ ಇದು ಮುಂದೆ ಹಾಕಿದ್ರು. ಇವತ್ತು ಅದೇ ಮುಂದುವರೆದಂಥ ಭಾಗ ಇದೆ. ಮತ್ತು ಇವತ್ತೆಲ್ಲ ನೋಡ್ರಿ, ಬೋಲ್ಡ್ಸು ಬೀಲ್ಸ್ ಎಲ್ಲ ಬೆಳಗಾವಿಯಲ್ಲಿ ಎಲ್ಲ ಕಾಂಗ್ರೆಸ್ ಲೀಡರ್ಸ್ ಇದ್ದಾರೆ. ಕಾಂಗ್ರೆಸ್ ಲೀಡರ್ಸು, ಮರಿ ಲೀಡರ್ಸು, ಯುವ ಲೀಡರ್ಸು ಅವ್ರದ್ದೆಲ್ಲ ಇದ್ದಾರೆ. ಮಹಾತ್ಮ ಗಾಂಧೀಜಿ ಫೋಟೋ ಹುಡುಕ್ಬೇಕು, ನಾವು ಅಲ್ಲ ದುರ್ಬಿನ್ ಹಿಡ್ಕೊಂಡು ಹುಡುಕ್ಬೇಕು ಎಲ್ಲಿ ಮಹಾತ್ಮ ಗಾಂಧೀಜಿ ಅಂತೇಳಿ. ಆ ರೀತಿ ಇವತ್ತು ನಾ ಮೊನ್ನೆನೂ ಅವತ್ತೂ ಹೇಳಿದ್ದೆ ನಾನು ಹಿಂದೆ, ಇವತ್ತು ಎಲ್ಲಮ್ಮನ ಜಾತ್ರೆ ಯಾರ್ದೋ ರೊಕ್ಕ ಎಲ್ಲಮ್ಮನ ಜಾತ್ರೆ ಅಂತೇಳಿ ಸರ್ಕಾರದ ದುಡ್ಡು, ಈಗ ಸರ್ಕಾರದ ದುಡ್ಡಿನ ಮೇಲೆ ಕಾಂಗ್ರೆಸ್ಸಿನ ಸಮಾವೇಶ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಇವ್ರಿಗೆ ಒಂದಿಷ್ಟು ನೈತಿಕತೆ ಇಲ್ಲ. ಬಿಜೆಪಿ ಬಗ್ಗೆ, ಕೇಂದ್ರ ಸರ್ಕಾರದ ಬಗ್ಗೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಒಂದಿಷ್ಟು ನೈತಿಕತೆ ಇಲ್ಲ. ಮತ್ತು ಅವ್ರಿಗೆ ಈಗ ಜಸ್ಟ್ ಒಂದು ಆರೋಪ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಏನಂತಂದ್ರೆ ಸರ್ಕಾರಿ ಹಣದಲ್ಲಿ ಜಾತ್ರೆ ಮಾಡ್ತಾ ಇದ್ದಾರೆ ಇಲ್ಲಿ ಬೆಳಗಾಮಲ್ಲಿ. ಒಂದು ಗಾಂಧಿ ಫೋಟೋ ಹಾಕಿಲ್ಲ, ಎಲ್ಲರೂ ಕಾಂಗ್ರೆಸ್ ಅಧ್ಯಕ್ಷರದು ಬೇರೆ ಬೇರೆ ಕಾರ್ಯಕರ್ತರದ್ದು ಫೋಟೋ ಆಗೋದಿಸ್ತಾ ಇದ್ದಾವೆ. ಅವ್ರು ಬಂದ್ರೆ ಬೆಳಗಾಮ ಒಂದು ಟೂರ್ ಕರ್ಕೊಂಡು ಹೋಗ್ತೀನಿ, ಅವ್ರಿಗೆ ಟೂರ್ ಕರ್ಕೊಂಡು ಹೋಗ್ತೀನಿ. ಅವರು ಆಡಿದಂಥ ನುಡಿಮುತ್ತುಗಳನ್ನ ಬಿಜೆಪಿಲಿ ಬಿಟ್ಟು ಬಂದಾಗ, ಕಾಂಗ್ರೆಸ್ ಸೇರ್ಕೊಂಡಾಗ ಆಡಿದಂಥ ನುಡಿಮುತ್ತುಗಳನ್ನ ನೆನಪು ಮಾಡ್ಕೊಳ್ಳಿ. ಸೊ ಎಲ್ಲೆಲ್ಲಿ ಏನೇನು ಮಾಡಿದ್ದೀವಿ ಅಂತ ಅವರು ನಮ್ಮ ಲೋಕಸಭಾ ಸದಸ್ಯರು, ಗೌರವಾನ್ವಿತ ಸದಸ್ಯರು, ಅವ್ರು ಬಂದರೆ ನಾನೇ ಭಾಳ ಗೌರವದಿಂದ ಅವ್ರಿಗೆ ಎಲ್ಲ ಕಡೆ ಸರ್, ಈಗ 2 ಆರೋಪಿಗಳಾಗಿಲ್ಲ ಸರ್, ಇನ್ನೂ ಆರೋಪಿಗಳು ಪತ್ತೆಯಾಗಿಲ್ಲ ರಾಜ್ಯದಲ್ಲಿ. ಹೋಮ್ ಮಿನಿಸ್ಟರ್ ಬರ್ತಾರೆ ಮಾತಾಡಿ.
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.